ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ನಾವೆಲ್ಲರೂ ಕೂಡ ಚೆನ್ನಾಗಿದ್ದೀವಿ. ಬನ್ನಿ ಇವತ್ತಿನ ವಿಡಿಯೋದಲ್ಲಿ ನಾನಿವತ್ತು ವೆಯ್ಟ್ ಲಾಸ್ ಆಗೋದ್ರ ಬಗ್ಗೆ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಹಾಗೆಯೇ ವೆಯ್ಟ್ ಲಾಸ್ ಮಾಡೋದ್ರ ಬಗ್ಗೆ ಮತ್ತು ಇವತ್ತಿಂದ ಟಿಫನ್ ಏನು ಮಾಡಿದ್ದೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ವೆಯ್ಟ್ ಲಾಸ್ ಮಾಡೋದ್ರಿಂದ ನಾವು ಆರೋಗ್ಯವಾಗೂ ಇರ್ತೀವಿ, ಹೆಲ್ತಿಯಾಗೂ ಇರ್ತೀವಿ. ಅದ್ರ ಬಗ್ಗೆ ನಿಮ್ಮ ಜೊತೆನೇ ಒಂದು ವಿಡಿಯೋ ಮಾಡಿಕೊಂಡು ಅದನ್ನು ನಾವು ಕೂಡ ಪ್ರತಿದಿನ ಉಪಯೋಗಿಸೋದ್ರಿಂದ ನಮಗೂ ಕೂಡ ಒಳ್ಳೆಯದು. ಮತ್ತು ಗ್ಯಾಸ್ಟ್ರಿಕ್ ಸಮಸ್ಯೆ ಬಗೆಹರಿಯುತ್ತೈತೆ, ವೆಯ್ಟ್ ಲಾಸ್ ಆಗ್ತೀವಿ, ಕೊಲೆಸ್ಟ್ರಾಲ್ ಇರೋದು ಕೂಡ ಕಮ್ಮಿ ಆಗ್ತಾ ಇರುತ್ತೆ, ಹೆಲ್ತಿಯಾಗೂ ಕೂಡ ಇರ್ತೀವಿ. ವೆಯ್ಟ್ ಲಾಸ್ ಅಂದರೆ ನಾವು ನಮ್ಮ ಹೈಟಿಗೆ ಮತ್ತು ನಮ್ಮ ಏಜಿಗೆ ನಾವು ಎಷ್ಟಿರಬೇಕು ವೆಯ್ಟು ಅಷ್ಟೇ ಇರಬೇಕು, ಅದಕ್ಕಿಂತ ವೆಯ್ಟ್ ಜಾಸ್ತಿ ಕೂಡ ಆಗಬಾರ್ದು. ಮತ್ತು ಸಡನ್ನಾಗಿ ವೆಯ್ಟ್ ಜಾಸ್ತಿ ಆದರೆ ಅದು ನಮಗೆ ಸಮಸ್ಯೆ ಕೂಡ ಆಗ್ತಾ ಇರುತ್ತೆ. ಹಾಗಾಗಿ ನಾವು ವೆಯ್ಟ್ನ ಕಂಟಿನ್ಯೂಸ್ ಆಗಿ ಹಾಗೆ ಮೇಂಟೈನ್ ಮಾಡಬೇಕು, ಇಲ್ಲಾಂದರೆ ತುಂಬ ಪ್ರಾಬ್ಲಮ್ಸ್ಗಳ ಫೇಸ್ ಮಾಡಬೇಕಾಗುತ್ತೆ. ಇವಾಗ ನಾನು ಓಂಕಾಳು ತೊಗೊಂಡಿದ್ದೀನಿ. ಓಂಕಾಳನ್ನ ನೈಟೇ ನೆನೆಸಿಟ್ಟಿದ್ದೀನಿ. 1 ಗ್ಲಾಸ್ ನೀರಿಗೆ 1 ಸ್ಪೂನ್ ಓಂಕಾಳು ಹಾಕಿ ನೈಟ್ ನೆನೆಸಿಟ್ಟಿದ್ದೀನಿ. ನೋಡಿ, ಅದು ಬೆಳಗ್ಗೆ ಅಷ್ಟೊತ್ತಲ್ಲಿ ಸ್ವಲ್ಪ ಕಲರ್ ಕೂಡ ಶೇಡಾಗಿರುತ್ತೆ. ಕಲರ್ ಕೂಡ ಅದರಲ್ಲಿರೋದಂಥ ಪೌಷ್ಟಿಕಾಂಶ ಇದರಲ್ಲಿ ಬಿಟ್ಟಿರುತ್ತೆ. ಇದನ್ನು ನಾನು ನೀರಲ್ಲಿ 1 ಗ್ಲಾಸ್ ನೀರಿಗೆ ಇನ್ನೊಂದು ಗ್ಲಾಸ್ ನೀರು ಹಾಕಿ ಚೆನ್ನಾಗಿ ಕುದಿಸ್ಬಿಟ್ಟು, ಅದು 2 ಗ್ಲಾಸ್ ನೀರು ಒಂದೇ ಗ್ಲಾಸ್ ಆಗಬೇಕು ಅಷ್ಟು ಚೆನ್ನಾಗಿ ಕುದಿಸ್ಬಿಟ್ಟು ನೀವು ಪ್ರತಿನಿತ್ಯ ಇದನ್ನು ವೆಯ್ಟ್ ಲಾಸ್ ಈ ನೀರನ್ನ ಕುಡಿತಾ ಬಂದರೆ ನಿಮಗೆ ಕೊಲೆಸ್ಟ್ರಾಲ್, ಸೊಂಟದಲ್ಲಿರೋ ಕೊಬ್ಬು ಕೂಡ ಕಮ್ಮಿ ಆಗ್ತಾ ಇರುತ್ತೆ. ಅಂದರೆ ಸೈಡಲ್ಲೆಲ್ಲ ಒಂಥರ ಜೋತ್ ಬಿದ್ದಂಗೆ ಇರುತ್ತಲ್ಲ, ಅದೆಲ್ಲ ಕಮ್ಮಿ ಆಗ್ತಾ ಬರುತ್ತೆ. ಅದು ಪ್ರತಿನಿತ್ಯ ನೀವು ಕುಡಿತಾ ಇದ್ದರೆ ನಿಮಗೆ ಗೊತ್ತಾಗುತ್ತೆ ಅದರ ಉಪಯೋಗಗಳೇನು ಅಂತ. ಮತ್ತು ಒಂಥರ ಹೊಟ್ಟೆಲೆಲ್ಲ ಒಂಥರ ಫ್ರೀ ಆದಂಗೆ ಅನಿಸ್ತಾ ಇರುತ್ತೆ. ಮೋಷನ್ ಪ್ರಾಬ್ಲಮ್ ಇದ್ರೂ ಅದು ಕೂಡ ಸರಿ ಹೋಗ್ತಾ ಬರುತ್ತೆ ಇದರಿಂದ. ಅಂದರೆ ಕಂಟಿನ್ಯೂಸ್ ಆಗಿ 1 ಮಂತ್ ಕುಡಿದ್ರೆ ಸಾಕು, ನಿಮ್ಗೆ ಇದರಲ್ಲಿ ಒಳ್ಳೆ ರಿಸಲ್ಟ್ ಬರ್ತೀರಾ. 1 ಮಂತಲ್ಲಿ ಕಮ್ಮಿ ಅಂದರೂ 5 kg ಸಣ್ಣ ಆಗ್ತೀರಾ. ಅದು ನೀವು ಉಪಯೋಗಿಸ್ತಾ ಇದ್ದರೆ ನಿಮಗೆ ಗೊತ್ತಾಗ್ತಾ ಇರುತ್ತೆ. ನಾನು ರೆಗ್ಯುಲರಾಗಿ ಉಪಯೋಗಿಸ್ತಾ ಬರ್ತಾಯಿದ್ದೀನಿ. ಅಂದರೆ ನಾನು 60 kg ಇದ್ದೀನಿ, ಕರೆಕ್ಟಾಗಿದ್ದೀವಿ. ಆದ್ರೂ ಸ್ವಲ್ಪ ನಮ್ಮ ಹೆಲ್ತ್ಗೋಸ್ಕರ ಈ ಒಂದು ಹೆಲ್ತಿ ಡ್ರಿಂಕ್ಸ್ನ ನಾವು ಕುಡಿಯೋದ್ರಿಂದ ವೆಯ್ಟ್ ಲಾಸ್ ಆಗೋದು ಅಲ್ಲದೆ ನಮ್ಮ ಹೆಲ್ತಿಗೂ ಕೂಡ ತುಂಬ ಒಳ್ಳೆಯದು. ಅಂದರೆ ಇದೇ ಥರ ಒಂದು ದಿನ ಶುಂಠಿ ನೀರು, ಒಂದು ದಿನ ಜೀರಿಗೆ ನೀರು, ಇದೇ ಥರ ನಾವು ಕುಡಿತಾ ಬರ್ತಿದ್ರೆ ನಮ್ಗೆ ಹೆಲ್ತಿಯಾಗಿ ಕೂಡ ವೆಯ್ಟ್ ಲಾಸ್ ಆಗ್ತೀವಿ. ಇವಾಗ ಕೆಲವೊಂದು ಸಲ ಊಟ ನಾವು ಕಂಟ್ರೋಲ್ ಮಾಡ್ಕೊಳಕ್ಕಾಗಲ್ಲ, ಅಂಥ ಟೈಮಲ್ಲಿ ಈ ಥರ ನಾವೇನಾದರೂ ಮಾಡ್ಬೋದು. ಓಕೆ, ನಾನು ಇವಾಗ ಇದ್ರ ಜೊತೆಗೆ ಇವತ್ತು ನಮ್ಮನೇಲಿ ನಾನು ಏನು ಟಿಫನ್ ಮಾಡಿದ್ದೆ ಅಂತ ತೋರಿಸ್ತಾ ಇದ್ದೀನಿ. ನಾನು ಸಿಂಪಲ್ಲಾಗಿ ಬಟಾಣಿ ರೈಸ್ ಮಾಡ್ಕೊತಾ ಇದ್ದೀನಿ. ಜೀರಿಗೆ ಎಣ್ಣೆ ಹಾಕಿದ್ದೀನಿ, ಜೀರಿಗೆ ಹಾಕಿದ್ದೀನಿ, ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀನಿ, ಈರುಳ್ಳಿ ಹಾಕಿದ್ದೀನಿ. ನೀವು ಗೋಡಂಬಿ ಇದ್ರೂ ಕೂಡ ಹಾಕೊಬೋದು. ನಮ್ಮನೇಲಿ ಗೋಡಂಬಿ ಇರಲಿಲ್ಲ, ನಾನು ಇವಾಗ ತಂದಿರಲಿಲ್ಲ ಅಂತ ಅಂದ್ಬಿಟ್ಟು ಗೋಡಂಬಿ ಹಾಕೊಡ್ಲಿಲ್ಲ. ಹಸಿ ಬಟಾಣಿ ಸೀಸನಲ್ಲಿ ಇದೊಂದು ಸಲ ಟ್ರೈ ಮಾಡಿ ನೋಡಿ, ತುಂಬ ಟೇಸ್ಟ್ ಇರುತ್ತೆ. ಇದಕ್ಕೆ ಬೇಳೆ ಡಾಲ್ ಮಾಡ್ಕೊಂಡಿರೋದು ಸರಿ, ನಾನು ಇದಕ್ಕೆ ಮತ್ತು ಆಲೂಗಡ್ಡೆ ಬಟಾಣಿ ಹಾಕಿನೇ ಗ್ರೇವಿ ಮಾಡ್ಕೊಂಡಿದ್ದೆ. ಇಷ್ಟೇ, ಇದು ತುಂಬ ಸಿಂಪಲ್, ಇಷ್ಟೇ ರೈಸು. ಇವಾಗ ನಾವು ಆಲ್ರೆಡಿ ಜೀರಿಗೆ ಹಾಕಿದ್ದೀವಿ, ಇದ್ರ ಮೇಲೆ ಉಪ್ಪು ಮತ್ತು ಬಟಾಣಿ ಬೇಯುವಾಗಲೇ ಸ್ವಲ್ಪ ರುಚಿಗೆ ಎಷ್ಟು ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ಬಟಾಣಿಗೆ ಉಪ್ಪಾಗುತ್ತೆ. ಮತ್ತು ಇದಕ್ಕೆ ಬೇಯುವಾಗಲೇ ಅಷ್ಟೇ ರೈಸಿಗೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ಮತ್ತು ಇದು ಕಾಳು ಮೆಣಸನ್ನ ಪೌಡ್ರ್ ಮಾಡಾದರೂ ಹಾಕ್ಕೋಬೋದು, ಇಲ್ಲ ಕಾಳು ಮೆಣಸು ಪೌಡ್ರ್ ಹಾಕ್ಕೊಂಡ್ರೂ ಸಾಕು, ತುಂಬ ಟೇಸ್ಟಿಯಾಗಿರುತ್ತೆ. ಮತ್ತು ಬಟಾಣಿ ರೋಸ್ಟ್ ಆಗುವಾಗಲೂ ಸ್ವಲ್ಪ ಕಾಳು ಮೆಣಸು ಪೌಡ್ರ್ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಸಖತ್ತಾಗಿತ್ತು. ಅದು ಸಿಂಪಲಾಗಿ ನಾನು ಏನು ಮಾಡಬೇಕು ಅಂತ ಗೊತ್ತಾಗದೆ ಟಿಫನ್ಗೆ ಅಂತ ಮಾಡಿದ್ದು. ಇದ್ರ ಜೊತೆಗೆ ನಾನ್ ವೆಜ್ ಕೂಡ ಮಾಡಿದ್ವಿ, ಅದನ್ನು ಕೂಡ ನಿಮ್ಮ ಜೊತೆ, ಅಂದರೆ ರೆಸಿಪಿ ಏನಿಲ್ಲ, ಅದನ್ನು ನಾನು ಬರೀ ವಿಡಿಯೋ ಅಷ್ಟೇ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಬೋದು. ರೆಸಿಪಿ ಮಾಡಲಿಲ್ಲ, ನಾನು 2-3 ರೆಸಿಪಿ ಇದು ಮಾಡೋಕ್ಕೆ ಹೋಗಲಿಲ್ಲ. ಇವಾಗ ಆವಾಗಲೇ ಉಪ್ಪು ಹಾಕೋಕೆ ಹೋಗಿ ಕೈ ಮಿಸ್ ಆಗಿ ಉಪ್ಪೊಂದು ಸ್ವಲ್ಪ ಗ್ಯಾಸ್ ಮೇಲೆಲ್ಲ ಚೆಲ್ಲೋಯ್ತು. ನೋಡಿ, ಕಾಳು ಮೆಣಸು ಇದಕ್ಕೆ ಎಕ್ಸ್ಟ್ರಾ ಫ್ಲೇವರ್, ಅಂದರೆ ಕಾಳು ಮೆಣಸು ಹಾಕ್ತೀವಲ್ಲ ಅದೇ ಎಕ್ಸ್ಟ್ರಾ ಫ್ಲೇವರ್. ಎಲ್ಲರೂ ತಿನ್ಬೋದು ಈ ಒಂದು ರೈಸು. ಬಾಣ್ತಿರಿಗೂ ಕೂಡ ಕೊಡ್ಬೋದು. ತುಪ್ಪ ಹಾಕ್ಬಿಟ್ಟೆ ಅವರಿಗೆ ಮಾಡಿಕೊಟ್ರೆ ಶೀತ ಕೂಡ ಆಗೋದಿಲ್ಲ, ತುಂಬ ಟೇಸ್ಟಿಯಾಗೂ ಕೂಡ ಇರುತ್ತೆ. ನನಗೆ ಸುಮ್ಮನೆ ಏನಾದರೂ ಡಿಫ್ರೆಂಟಾಗಿ ಟ್ರೈ ಮಾಡಬೇಕು ಅಂತ ಅನ್ನಿಸ್ತು. ಹಾಗಾಗಿ ನಾನು ಬಟಾಣಿ ಇತ್ತು ಫ್ರಿಜ್ಜಲ್ಲಿ ಅಂತ ಅಂದ್ಬಿಟ್ಟು ಈ ಥರ ಟ್ರೈ ಮಾಡಿದ್ದೆ. ಅದು ಹಿಂದಿನ ದಿವಸ ನಾನು ಫ್ರೈಡ್ ರೈಸ್ ಮಾಡಿದ್ದೆ. ಏನು ಡಿಫ್ರೆಂಟಾಗಿ ದಿನ ಏನು ಟ್ರೈ ಮಾಡೋದು ಡಿಫ್ರೆಂಟಾಗಿ ಅಂತ ಅನಿಸ್ತಾ ಇರುತ್ತೆ. ಹಾಗಾಗಿ ಇದು ಮಾಡಿದ್ವಿ. ಅಂದರೆ ಇದು ಬರೀ ಸಂಡೇ ಮಾರ್ನಿಂಗ್ ಟಿಫನ್ಗೆ ಅಷ್ಟೇ. ಮಧ್ಯಾಹ್ನಕ್ಕೆ ನಾವು ಬೇರೆ ಅಡುಗೆ ಮಾಡ್ಕೊಂಡಿದ್ವಿ. ಅದನ್ನು ನಿಮ್ಗೊಂದು ಜೊತೆ ಒಂದು ಸಲ ವೀಡಿಯೋ ಶೇರ್ ಮಾಡ್ತೀನಿ ಅಷ್ಟೇ. ಅದ್ರ ರೆಸಿಪಿ ನಾನು ಶೂಟ್ ಮಾಡ್ಕೊಳಕ್ಕಾಗಲಿಲ್ಲ ಫ್ರೆಂಡ್ಸು. ಇವತ್ತಂತೂ ಅದು ಇದು ಅಡುಗೆ ಮಾಡಿಕೊಂಡು ಈಗಿನ ಸಂಡೇ ಇತ್ತು ಅಂದರೆ ಇದೇ ಕೆಲಸ ಸರಿ ಹೋಗುತ್ತೆ ಫ್ರೆಂಡ್ಸ್. ಅದೊಂದು ಇದೊಂದು ಕೆಲಸ ಮಾಡೋದು, ಅದೊಂದು ಇದೊಂದು ಅಡುಗೆ ಮಾಡೋದು, ಹಿಂಗೆ ಆಗೋಗುತ್ತೆ. ಏನು ಮಾಡೋದಕ್ಕಾಗಲ್ಲ, ಮನೇಲಿ ಎಲ್ಲರೂ ಇರ್ತಾರಲ್ವ. ಸಂಡೇ ಫುಲ್ ಡೇ ಬ್ಯುಸಿ ಆಗಿಬಿಟ್ಟಿರ್ತೀವಿ, ಎಷ್ಟು ಕೆಲಸ ಮಾಡಿದ್ರು ಕೆಲಸ ಇದ್ದೇ ಇರುತ್ತೆ. ಅದೊಂದು ಕೆಲಸ, ಇದೊಂದು ಕೆಲಸ ಅಂತ. ದೋಸೆ ಹಿಟ್ಟಿತ್ತು, ದೋಸೆ ಹಿಟ್ಟು ರುಬ್ಬಿದ್ದೆ, ಹಾಗಾಗಿ ಅದಕ್ಕೆ ನಾನು ಚಿಕನ್ ಗ್ರೇವಿ ಮಾಡಿಕೊಂಡೆ. ದೋಸೆಗೂ ಚಿಕನ್ ಫ್ರೈಗೂ ಚೆನ್ನಾಗಿರುತ್ತೆ. ಅಂದರೆ ದೋಸೆ ಹಿಟ್ಟು ಬೆಳಗ್ಗೆ ರುಬ್ಬಿದ್ದು, ಅದಕ್ಕೋಸ್ಕರ ಬೆಳಗ್ಗೆ ಟಿಫನ್ಗೆ ಬಟಾಣಿ ರೈಸ್ ಮಾಡ್ಕೊಂಡಿದ್ದು.
ದೋಸೆ ಹಿಟ್ಟು ರುಬ್ಬಿಟ್ರೆ ಗೊತ್ತಲ್ವಾ ಫ್ರೆಂಡ್ಸ್, ಒಂದು ಸ್ವಲ್ಪ ಒಂದು 5-6 ಅವರ್ ಹುಳಿ ಬರಬೇಕಲ್ವ. ಬೆಳಗ್ಗೆನೇ ಎದ್ದು ದೋಸೆ ಹಿಟ್ಟು ರುಬ್ಬಿಟ್ಟೆ, ನಾನಿವತ್ತು ಸಂಜೆ ಮಿನಿ ಲಾಗ್ ಮಾಡಿದ ರುಬ್ಬಕ್ಕಾಗಲಿಲ್ಲ ಉದ್ದೇಶ ಅಂತ. ಏನಂದ್ರೆ ಶುಗರ್ ಬಗ್ಗೆ ಹಂಗಾಗಿ ಸ್ವಲ್ಪ ಇವಾಗ ಇದು ಮಾತಾಡೋಣ. ಮಾಡ್ಕೊಂಬಿಟ್ಟು ಶುಗರು ಇವತ್ತಿನ ಸ್ವಲ್ಪ ಸಂಡೇ ಅಂತ ಅದು ಬರ್ತಿದ್ದಾಗೇನೆ ಹೇಗೆ ಡಾಕ್ಟರ್ ಹೋಯ್ತು ಅಂತಲೇ ಕನ್ಸಲ್ಟ್ ಗೊತ್ತಾಗಲಿಲ್ಲ. ಮಾಡಬೇಕು. 400 ಬೆಳಗ್ಗೆಯಿಂದ 500 ಆಗೋದಕ್ಕೆ ಸಂಜೆವರೆಗೂ ಯಾವುದೇ ಅದು ಕಾರಣಕ್ಕೂ ಇದೊಂದು ಮಾಡ್ಕೊತಾನೆ ಬಿಡಬಾರ್ದು. ಕುತ್ಕೊಂಡ್ವಿ. 400 500 ಆಗ್ತಿದ್ದಂಗೆ ಟೈಮ್ ಕಿಡ್ನಿ ದಿನ ಪ್ರಾಬ್ಲಮ್ ಆಗ್ತಾ ಕಳೆದಿದ್ದೇ ಇರುತ್ತೆ, ಕಣ್ಣಿಗೆ ಗೊತ್ತಾಗಲಿಲ್ಲ ಎಫೆಕ್ಟ್ ಆಗ್ತಾ ಫ್ರೆಂಡ್ಸ್. ಇರುತ್ತೆ. ಅದು ನಮಗೆ ಗೊತ್ತಾಗೋದಿಲ್ಲ, ಇವತ್ತಿನ ಸಂಡೇ ನಮ್ಮ ವಯಸ್ಸಾದ್ಮೇಲೆ ಮನೇಲಿ ಹೀಗಿತ್ತು. ಗೊತ್ತಾಗುತ್ತೆ. ಇವತ್ತು ನಮ್ಮ ನಿಮ್ಮ ಮನೇಲಿ ತಂದೆಯವ್ರಿಗೆ ಏನು ಅದೇ ಮಾಡಿದೆ ಪ್ರಾಬ್ಲಮ್ ಆಗಿದೆ, ಸ್ಪೆಷಲ್ ಅಂತ ಕಮೆಂಟ್ ಕಣ್ಣಿಗೂ ಮಾಡಿ ಪ್ರಾಬ್ಲಮ್ ತಿಳಿಸಿ. ಆಗಿದೆ, ಕಿಡ್ನಿ ಥ್ಯಾಂಕ್ ಯು ಪ್ರಾಬ್ಲಮ್ ಫ್ರೆಂಡ್ಸ್, ಆಗಿದೆ. ಥ್ಯಾಂಕ್ ಯು ಫಾರ್ ದ ಅದಕ್ಕೋಸ್ಕರ ವಾಚಿಂಗ್. ನಾನು ಈ ಒಂದು ಮಿನಿ ಪೂರ್ತಿ ಲಾಗ್ ವಿಡಿಯೋ ಮುಖಾಂತರ ನೋಡೋದಕ್ಕೆ ನಿಮ್ಗೆಲ್ಲರಿಗೂ ಮತ್ತೆ ಎಲ್ಲರ ತಿಳಿಸೋದಿಷ್ಟೇ, ಜೊತೆ ಶೇರ್ ಶುಗರು ಸ್ವಲ್ಪ ಮಾಡ್ಕೊಳ್ಳಿ ಇದ್ದಾಗಲೇ ಫ್ರೆಂಡ್ಸ್. ಕಂಟ್ರೋಲ್ ಬಾಯ್. ಮಾಡ್ಕೊಳ್ಳಿ ಪ್ಲೀಸ್.